ಸ್ನೇಹಿತರೆ, ಗಜ್ವಾಯೆ ಹಿಂದ್ ಅನ್ನತಕ್ಕಂತಹ ಕರಾಳ ಸತ್ಯವನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಹಿಂದಿನ ಕಾಲದಲ್ಲಿ ನಾವು ನೋಡಿದ್ದೇವೆ, ಗುಲಾಮ್ ಡೈನಾಸ್ಟಿ, ಸುಲ್ತಾನ್ ಡೈನಾಸ್ಟಿ, ಖಿಲ್ಜಿ ಡೈನಾಸ್ಟಿ, ತುಘಲಕ್ ಡೈನಾಸ್ಟಿ, ನಂತರ ಬಂದಂತಹ ಮೊಘಲ್ ಡೈನಾಸ್ಟಿನಲ್ಲಿ ಅಕ್ಬರರು ಈ ಡೆಲ್ಲಿ ಸುಲ್ತಾನ್ ಆದ ಮೇಲೆ ಗಜ್ವಾಯೆ ಹಿಂದ್ ಆಯಿತು ಅಂತ ಹೇಳಿ ಅವರು ನಂಬಿದ್ದಾರೆ. ಈ ಗಜ್ವಾಯೆ ಹಿಂದ್ ಅನ್ನತಕ್ಕಂತಹದ್ದು ಏನು ಅಂತಂದರೆ, ಭಾರತದಲ್ಲಿ ಮುಸ್ಲಿಂ ಆಡಳಿತವನ್ನು ಸ್ಥಾಪನೆ ಮಾಡಬೇಕು. ಮುಸ್ಲಿಂ ಆಡಳಿತವನ್ನು ಸ್ಥಾಪನೆ ಮಾಡಿದಾಗ ಪ್ರತಿಯೊಬ್ಬ ಹಿಂದೂ ಸಹ ಮುಸ್ಲಿಮರ ಗುಲಾಮಗಿರಿ ಸೇವಕನಾಗಿರಬೇಕು. ಅವರ ಹೆಣ್ಣುಮಕ್ಕಳನ್ನು ಅವರು ಭೋಗಿಸಬೇಕು ಮತ್ತು ಅವರ ಹೇಳಿದಾಗೆ ನಾವು ಕೇಳಬೇಕು ಅನ್ನತಕ್ಕಂತಹ ವಿಚಾರಧಾರೆಯೇ ಈ ಗಜ್ವಾಯೆ ಹಿಂದ್. ಆಗ ಅಕ್ಬರ್ಗೆ 13-17 ಜನ ಅಫಿಷಿಯಲ್ ಎಂಟಿದಿರಿರ್ತಾರೆ. ತದನಂತರದಲ್ಲಿ ಕೆಲವರು ಹೇಳ್ತಾರೆ 30-35 ಜನ ಇದ್ದರು. 5,000 ಬ್ರಾತಲ್ಸ್ ಇತ್ತು. 5,000 ಹೆಂಗಸರುಗಳನ್ನು ಅವನು ಭೋಗಿಸ್ಲಿಕ್ಕೋಸ್ಕರವಾಗಿ ಮನೆ ಕಟ್ಕೊಂಡಿದ್ದ ಅಂತ ಹೇಳಿ. ಇದು ಒಂದು ಮುಖ. ಆದರೆ ಇನ್ನೊಂದು ಮುಖ ಔರಂಗಜೇಬ್ ನಡೆಸಿದಂತಹ ಮುಖ. ಅವನ ಮಗ ಜಹಂಗೀರ್ ಮತ್ತು ಶಾಜಹಾನ್ ಅವನ ಮೊಮ್ಮಗ, ತದನಂತರದಲ್ಲಿ ಔರಂಗಜೇಬ್ ಮಾಡಿದಂತಹ ಅಟ್ರಾಸಿಟೀಸು ತಮಗೆಲ್ಲರೂ ಗೊತ್ತಿದೆ. ಹಾಗೆ ಟಿಪ್ಪು ಸುಲ್ತಾನು ಸಹ ಮಾಡಿದಂಥ ಅಟ್ರಾಸಿಟೀಸ್ ಗೊತ್ತಿದೆ. ಈ ಗಜ್ವಾಯೆ ಹಿಂದ್ ಸತ್ಯವನ್ನು ತಿಳಿದು ಶಿವಾಜಿ ಮಹಾರಾಜರು ಮರಾಠರ ಸೈನಿಕರೊಂದಿಗೆ ಈ ಗಜ್ವಾಯೆ ಹಿಂದಿಗೆ ಕೊನೆಗೊಳಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ. ಹಾಗೆ ನಂತರದಲ್ಲಿ ಹೇಗೋ ಗೊತ್ತಿಲ್ಲ, ಬ್ರಿಟಿಷರು ಬಂದು ಬ್ರಿಟಿಷರ ಆಳ್ವಿಕೆ ಮಾಡಿದಾಗ ಈ ಗಜ್ವಾಯೆ ಹಿಂದ್ ಅನ್ನತಕ್ಕಂತಹ ವಿಚಾರ ಅಲ್ಲಿ ಕೊನೆ ಆಗುತ್ತೆ. ನಾನೀಗ ಗಜ್ವಾಯೆ ಹಿಂದಿಗೆ ತಮಗೊಂದು 2 ಪ್ರಶ್ನೆ ಕೇಳ್ತಾನೆ. ಇವತ್ತಿಂದ 2020ರಲ್ಲಿದ್ದೇವೆ. 2120ರಲ್ಲಿ ನಾವು ನಮ್ಮ ದೇಶವನ್ನು ಹೇಗೆ ನೋಡಬೇಕು ಅಂತ ತಮ್ಮ ಅಭಿಲಾಷೆ. ಒಂದು ಟೆಕ್ನಾಲಜಿಕಲ್ ಹಬ್ಬು, ಒಂದು ಡೆವಲಪ್ಮೆಂಟ್ನ ಹಾದಿ, ಪ್ರತಿಯೊಬ್ಬರಿಗೂ ಸಹ ಸ್ವಾತಂತ್ರ್ಯ, ಫ್ರೀಡಮ್. ನಮ್ಮ ಮನೆಗಳಲ್ಲಿ ನಾವು ನಮ್ಮ ಮಕ್ಕಳನ್ನು ಹೇಗೆ ಪ್ರೀತಿಸಬೇಕೋ, ನಮ್ಮ ಮನೆಯವ್ರನ್ನ ಹೇಗೆ ಪ್ರೀತಿಸಬೇಕೋ, ನಮ್ಮ ತಂದೆ ತಾಯಿಗಳನ್ನು ಹೇಗೆ ಪೂಜ್ಯ ಭಾವನೆಯಲ್ಲಿ ನೋಡ್ಕೊಳ್ಬೇಕು, ನನ್ನ ದೇವರನ್ನು ನಾನು ಹೇಗೆ ಪ್ರೀತಿಸಬೇಕು ಅನ್ನತಕ್ಕಂತಹ ಪಾಡ್ಕಾಸ್ಟ್ ದೇಶ ತಮಗೆ ಬೇಕಾ? ಅಥವಾ ಇವತ್ತು ಹೇಗೆ ಅಫ್ಘಾನಿಸ್ತಾನ ಆಗಿದೆ, ಹೇಗೆ ಲಿಬಿಯಾ ಆಗಿದೆ, ಹೇಗೆ ಸಿರಿಯಾ ಆಗಿದೆ, ಆ ರೀತಿಯ ದೇಶ ನಿಮಗೆ ಬೇಕಾ ಅನ್ನತಕ್ಕಂತಹ ಪ್ರಶ್ನೆ ನನ್ನದು. ನೀವು ಇದಕ್ಕೆ ಸರಿಯಾದ ಉತ್ತರ ಕೊಟ್ಕೊಳ್ತೀರ ನಿಮಗೆ ಅಂತ ಹೇಳಿ ನನಗೆ ಖಾತ್ರಿ ಇದೆ. ಈಗ ನಾನು ಈ ಗಜ್ವಾಯೆ ಹಿಂದನ ಅನೇಕ ಸತ್ಯಗಳನ್ನು ತಮ್ಮ ಮುಂದೆ ಹೇಳ್ತಾ ಹೋಗ್ತಾನೆ. ಈಗ ತಾನೇ ಬಿಹಾರ್ನಲ್ಲಿ ಒಂದು 12th ಜುಲೈ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಬಿಹಾರ್ ಗವರ್ನಮೆಂಟಲ್ಲಿ ಸರ್ವ್ ಮಾಡಿ, ನಂತರ ಜಾರ್ಖಂಡ್ ಸ್ಟೇಟ್ ಸೃಷ್ಟಿಯಾದಾಗ ಜಾರ್ಖಂಡಲ್ಲಿ ಸರ್ವ್ ಮಾಡಿ PFI ಮತ್ತು SDPIನ ಸದಸ್ಯ ಇದ್ದ. ಅವನ ಜೊತೆಗೆ ಇನ್ನೊಬ್ಬ ನೋನ್ ಟೆರರಿಸ್ಟ್. ಇವರು ಫೇಕ್ ಐಡೆಂಟಿಟಿಸ್ನ ಕ್ರಿಯೇಟ್ ಮಾಡಿ ಇಡೀ ಭಾರತದಾದ್ಯಂತ ಸುತ್ತಿ ಅನೇಕ ವಿಚಾರಗಳನ್ನು, ಈ ದೇಶ ಒಡೆಯುವ ವಿಚಾರಗಳನ್ನು ಮಾಡಿದ್ದಾರೆ. ಇದನ್ನು ಪೊಲೀಸವರು ಕೊನೆಗೂ ಸಹ ಬಯಲಿಗೆ ಎಳಿತಾರೆ. ಅವ್ರ ಹತ್ರ ರೈಡ್ ಮಾಡಿದಾಗ ಒಂದು ದಾಖಲೆ ಸಿಗುತ್ತೆ. ಈ ದಾಖಲೆಯಲ್ಲಿ ಇಂಡಿಯಾ ವಿಷನ್ 2047 ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 100 ವರ್ಷಗಳಿಗೆ ಮತ್ತೆ ಗಜ್ವಾಯೆ ಹಿಂದನ್ನು ಸ್ಥಾಪಿಸ್ತೀವಿ ಅಂತ ಹೇಳಿ ಇವರ ಹುನ್ನಾರ. ಅದರ ಈ ಒಂದು ಅಂಗವೇ ಮೊದಲು ಆದಂತಹ ಖಿಲಾಫತ್ ಮೂಮೆಂಟ್. ಆವತ್ತು ಕಾಂಗ್ರೆಸ್ಸಿಗರು ಮೂರ್ಖರಾದರು, ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧಿನೂ ಸೇರಿಸ್ಕೊಂಡು. ಆ ಖಿಲಾಫತ್ ಮೂಮೆಂಟ್ನಲ್ಲಿ ಸೃಷ್ಟಿಯಾದದ್ದೇ ಈ ಪಾಕಿಸ್ತಾನ ಮತ್ತು ತದನಂತರದಲ್ಲಿ ಆದಂತಹದ್ದು ಬಾಂಗ್ಲಾದೇಶ. ಈ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಇವರಿಗೆ ಒಂದು ಕಾಶ್ಮೀರಿ ಇಶ್ಯೂನೂ ಸಹ ಇವರೇ ಹುಟ್ಟಾಕ್ತಾರೆ. ಕಾಶ್ಮೀರಿ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಭಾರತಕ್ಕೆ ಏನು ಹೆಚ್ಚಿನ ಸಮಯ ಬೇಕಿಲ್ಲ. ಆದರೆ ಇವರಿಗೆ ಬೇಕಾಗಿರತಕ್ಕಂತಹದ್ದು ಕಾಶ್ಮೀರಲ್ಲ, ಕಾಶ್ಮೀರಿ ಜನಗಳ ಹಿತ ಅಲ್ಲ. ಇವರಿಗೆ ಬೇಕಾಗಿರತಕ್ಕಂತಹದ್ದು ಈ ಭಾರತದಲ್ಲಿ ಜೊತೆಗೆ ವಿಶ್ವದಲ್ಲಿ ಒಂದು ಇಸ್ಲಾಮಿಫಿಕೇಷನ್ ಆಗಬೇಕು ಅನ್ನೋ ವಿಚಾರ. ನೆನಪಿರಲಿ, ಇಡೀ ಭಾರತದಲ್ಲಿ ಇಸ್ಲಾಮಿಫಿಕೇಷನ್ ಆಗಬೇಕು, ತದನಂತರದಲ್ಲಿ ಇಡೀ ವಿಶ್ವದಲ್ಲೇ ಇಸ್ಲಾಮಿಫಿಕೇಷನ್ ಆಗಬೇಕು ಅಂತ. ಇವ್ರು ಯಾರನ್ನೂ ಸ್ಪೇರ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಭಾರತೀಯರನ್ನು ಸೇರಿಸ್ಕೊಂಡು. ಹಾಗೆ ಪಾಕಿಸ್ತಾನ ಸೃಷ್ಟಿಯಾದ ಮೇಲೆ ಕಾಶ್ಮೀರಿ ಪ್ರಾಬ್ಲಮ್ನ ಮುಂದಿಟ್ಟುಕೊಂಡು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮೂಲಕ ನುಸುಳುಕೋರರು,
ಫೇಕ್ ಕರೆನ್ಸೀಸ್ನ ಇವರು ಭಾರತಕ್ಕೆ ಕಳಿಸ್ತಾ ಇರ್ತಾರೆ. ಈ ಭಾರತಕ್ಕೆ ಕಳಿಸಿದ ಮೇಲೆ ಈ ಗೋರಿಲ್ಲಾ ವಾರ್ಫೇರ್ ಅಂತಂದರೆ ಹೇಗೆ ಯುದ್ಧದ ಟೆಕ್ನಿಕ್ಸ್ ಇರ್ತದೆ ಹಾಗೆ, ಅಂದರೆ ಟೆರರಿಸ್ಟ್ ಅಟ್ಯಾಕ್ಸು, ಆಮೇಲೆ ನಿಮ್ಮ ಮನೆಗಳಲ್ಲಿ ಕೊಲೆ ಮಾಡ್ತಕ್ಕಂತಹದ್ದು. ಮೊನ್ನೆ ನೋಡಿದ್ವಲ್ಲ ರಾಜಸ್ಥಾನ ಮತ್ತು ಅಮರಾವತಿಲಿ, ಈ ರೀತಿ ನಿಮ್ಮ ಮನೆಗಳಿಗೆ ಬಂದು ಕೊಲೆ ಮಾಡ್ತಕ್ಕಂತಹದ್ದು ಇದು ಒಂದು ಟೆಕ್ನಿಕ್. ಆದರೆ ಇನ್ನೂ ಒಂದು ಟೆಕ್ನಿಕ್ಕು, ಇವತ್ತು ಕತ್ತಿ ಇಟ್ಕೊಂಡಿದ್ದದಲ್ಲಿ ನೀವು ಗೆಲ್ಲಿಕ್ಕಾಗಲ್ಲ. ಭಾರತದಾದ್ಯಂತ 73rd 74th ಅಮೆಂಡ್ಮೆಂಟ್ ಆದಮೇಲೆ ಡೆಮಾಕ್ರಸಿ ಅನ್ನತಕ್ಕಂತಹದ್ದು ಪ್ರತಿ ಗ್ರಾಮ ಪ್ರತಿ ಮನೆಗಳಲ್ಲಿ ಬಂದಿದೆ. ಈ ವಿಚಾರಧಾರೆ ಇಟ್ಕೊಂಡು ಸೃಷ್ಟಿಯಾದಂತಹದೇ ಈ ಸಿಮಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಫಂಡ್ ಮಾಡ್ತಿತ್ತು, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಹೇಳಿ ಅದನ್ನು ಭಾರತ ಸರ್ಕಾರ ನಿಷೇಧಿಸುತ್ತೆ. ಭಾರತ ಸರ್ಕಾರ ಸಿಮಿಯ ನಿಷೇಧಿಸಿದ ಕೂಡಲೇ ಇವರು ಈ ನಿಷೇಧಗೊಳ್ಳುತ್ತೆ ಅಂತ ಗೊತ್ತಿದ್ದೇ ಈ STPIನ ಸೃಷ್ಟಿ ಆಗ್ತಾರೆ, PFIನ ಸೃಷ್ಟಿ ಮಾಡ್ತಾರೆ. ಈ PFI ಮತ್ತು STPI ಸೃಷ್ಟಿ ಆದಾಗ ಇವರು ಒಂದು ರೂಟ್ ಮ್ಯಾಪ್ನ ಇಡೀ ಭಾರತಕ್ಕೆ ಹಾಕಿದ್ದಾರೆ. ಆ ರೂಟ್ ಮ್ಯಾಪ್ನ ಅಂಗಾಂಗಗಳ ವಿಚಾರಗಳನ್ನು ಈ ಡಾಕ್ಯುಮೆಂಟ್ ವಿಷನ್ 2047ನಲ್ಲಿ ಸಿಗುತ್ತೆ. ಆದರೆ ಅದಕ್ಕಿಂತ ಹಿಂದೆ ಈ ಗಜ್ವಾಯೆ ಹಿಂದಿನ ಒಂದು ಅಂಗವಾಗಿ ಸಹ ಇವರು ಭಾರತದಲ್ಲಿ ಒಂದಷ್ಟು ಜನ ಉಳ್ಕೊಳ್ತಾರೆ. ನೆಹರೂವರಿಗೆ ಮತ್ತು ಗಾಂಧಿಯವರಿಗೆ ಆಪ್ತರಾಗ್ತಾರೆ. ಆಪ್ತರಾದಾಗ ಇವರು ಶಿಕ್ಷಣ ಮಂತ್ರಾಲಯಗಳನ್ನು ಇವ್ರ ಜೊತೆಗೆ ಇಟ್ಕೊಳ್ತಾರೆ. ಅಮರ್ ಅಕ್ಬರ್ ಆಂಥೋನಿ ಅನ್ನತಕ್ಕಂತಹ ವಿಚಾರಧಾರೆಗಳನ್ನು ಇವರು ಸೃಷ್ಟಿ ಮಾಡ್ತಾರೆ. ಹಿಂದೂ ಮುಸ್ಲಿಂ ಬಾಯಿ ಅಂತಾರೆ. ಆದರೆ ಕೊಟ್ಟಿದ್ದೇನು ಲೆಫ್ಟ್ ಐಡಿಯಾಲಜಿ ಮತ್ತು ಇಸ್ಲಾಮಿಕ್ ಐಡಿಯಾಲಜಿಗಳನ್ನು ಭಾರತದ ಮೇಲೆ ಇರ್ತಾರೆ. ಮೊಘಲರು ಒಳ್ಳೆಯವರು ಅನ್ನೋ ಥರ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಒಳ್ಳೆಯವನು ಅನ್ನೋ ಥರ ಮಾಡ್ತಾರೆ. ಶಿವಾಜಿ ಮಹಾರಾಜರು ಮತ್ತು ರಾಣಾ ಪ್ರತಾಪ್ ಸಿಂಗರು ಕೆಟ್ಟೋರು ಅನ್ನತಕ್ಕಂತಹ ವಿಚಾರಗಳನ್ನು ಬಿಂಬಿಸ್ತಾರೆ. ಇದೆಲ್ಲ ಮಾಡಿದ ಸಾಲದೆ ನಾವು ಭಾರತೀಯರು, ಅಂದರೆ ಭಾರತೀಯರಿಗಿಂತ ಜಾಸ್ತಿ ನಾವು ಮಾನವೀಯರು ಅಂತ ಹೇಳ್ತಾರೆ. ಆದರೆ ಅಲ್ಲಲ್ಲೇ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತಾರೆ. ಈ ವಿಚಾರವನ್ನು ಸಹ ನಾವು ಆಗಾಗ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ನಿಮಗೆ ಯಾಕೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಇವರೇನು ಮಾಡ್ತಾರೆ, ಬಾಲಿವುಡ್ ಮೂವೀಸ್ನಲ್ಲಿ ಸ್ಕ್ರಿಪ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೂವೀಸಲ್ಲಿ ಸ್ಕ್ರಿಪ್ಟ್ ಬರೆದಾಗ ನಿಮಗೆ ಅವ್ರು ತೋರಿಸಿದ್ದೇನು ಪ್ಯಾರ್ ಮೊಹಬ್ಬತ್ ಕಿ ಬಾತೆ ಕರೆಂಗೆ. ಆದರೆ ಅವ್ರ ವಿಚಾರಧಾರೆ ತಂದಿದ್ದೇನು ಅವರ ವಿಚಾರಧಾರೆಗಳನ್ನು. ನಿಮಗೆ ನಮಾಜ್ ಮಾಡಿಕೊಡೋದು ಹೇಳ್ಕೊಡ್ತಾರೆ, ನಿಮ್ಮ ಹೆಣ್ಮಕ್ಳನ್ನ ಹೇಗೆ ಟ್ರ್ಯಾಪ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಹಾಗೆ ಅವರು ಪ್ರತಿ ಬಾರಿನೂ ಸಹ ಇಸ್ಲಾಂ ಗ್ರೇಟ್ ಅಂತ ಹೇಳ್ಕೊಳ್ತಾ ಹೋಗ್ತಾರೆ. ನಿಮ್ಮ ಸನಾತನ ಧರ್ಮದ ಬಗ್ಗೆ ತುಚ್ಛವಾಗಿ ತೋರಿಸ್ತಕ್ಕಂತಹ ವಿಚಾರಧಾರೆಗಳನ್ನು ಈ ಮೂವಿಗಳಲ್ಲಿ ಈ ಫಿಲ್ಮ್ಗಳಲ್ಲಿ ಹಾಕ್ಕೊಳ್ತಾ ಹೋಗ್ತಾರೆ. ನೀವು ಅದನ್ನೆಲ್ಲ ಸಹ ನಂಬುತ್ತೀರಾ. ನಂಬಿಬಿಟ್ಟು ನೀವು ಹೇಳ್ತೀರಾ ಹೌದು ಮಾನವೀಯತೆ ಮುಖ್ಯ ಅಲ್ವಾ ಅಂತ ಹೇಳ್ತೀರಾ. ಸನಾತನ ಧರ್ಮ ಅಂದ್ರೇ ಮಾನವೀಯತೆ ಅಂದ್ರೇ ಸನಾತನ ಧರ್ಮ. ಈ ಎಥನಿಕಲ್ ರಿಲಿಜನ್ಸ್ನಲ್ಲಿ ಇರತಕ್ಕಂತಹ ವಿಚಾರಧಾರೆ ಏನಿದೆ ಪ್ರಕೃತಿಗೆ ನಿಯಮಕ್ಕೆ ಸಂಬಂಧಪಟ್ಟಿದ್ದು ಅನ್ನತಕ್ಕಂಥ ವಿಚಾರನ ನಿಮ್ಮಿಂದ ಮರೆಸ್ತಾರೆ. ತದನಂತರದಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳನ್ನು ಅಲ್ಲಲ್ಲಿ ಪ್ರಾರಂಭಿಸ್ತಾರೆ. ಈ ಟೆರರಿಸ್ಟ್ ಆ್ಯಕ್ಟಿವಿಟಿಗಳ ಒಂದು ಅಂಗವೇ 1993 ಬಾಂಬೆ ಸರಣಿ ಬಾಂಬ್ ಬ್ಲಾಸ್ಟ್. ಹಾಗೆ ಅನೇಕ ವಿಚಾರಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡಿದ್ಯಾರು, ಸಂಜಯ್ ಗಾಂಧಿ ಅವ್ರನ್ನ, ಶಾರುಖ್ ಖಾನ್ ಅವ್ರನ್ನಲ್ಲ ಇವರು ಟ್ರ್ಯಾಪ್ ಮಾಡಿದ್ದು, ಸಲ್ಮಾನ್ ಖಾನ್ ಅವ್ರ ತಂದೆನಲ್ಲ, ಜಾವೀದ್ ಅಖ್ತರ್ ಅಂತಕ್ಕಂತಹ ಒಬ್ಬ ಉಡಾಫೆ ಕವಿಯನ್ನಲ್ಲ. ಇವರು ಟ್ರ್ಯಾಪ್ ಮಾಡಿದ್ಯಾರನ್ನ, ಸಂಜಯ್ ದತ್ನ. ಅದರಿಂದಾಗಿ ನಾವಿಲ್ಲಿ ಆಗಲೂ ಸಹ ಎಚ್ಚೆತ್ತುಕೊಳ್ಳಲಿಲ್ಲ. ಅದಕ್ಕೆ ಫಂಡ್ ಮಾಡಿದ್ಯಾರು, ಅನೇಕ ಜನ ರಾಜಕಾರಣಿಗಳಿಗೆ ಇವರು ಫಂಡ್ ಮಾಡ್ತಾರೆ. ಇದೆಲ್ಲ ಎಲ್ಲಿಂದ ಆಗುತ್ತೆ, ಜಮಾತಿಂದ ಆಗುತ್ತೆ. ಅನೇಕ ರಾಜ್ಯಗಳಲ್ಲಿ ಇವ್ರದೇ ಆದಂತಹ, ಅಂದರೆ ಒಬ್ಬ ಮುಸ್ಲಿಂ ಹೆಡ್ ಆಗಿರತಕ್ಕಂತಹ ರಾಜಕೀಯ ಪಕ್ಷಗಳನ್ನ ಸೃಷ್ಟಿಯಾಗ್ತಾರೆ. ಅಸ್ಸಾಮಲ್ಲಿರಬಹುದು, ಕೇರಳದಲ್ಲಿರಬಹುದು, ತೆಲಂಗಾಣದಲ್ಲಿರಬಹುದು, ಆಂಧ್ರದಲ್ಲಿರಬಹುದು, ಗುಜರಾತಲ್ಲಿರಬಹುದು, ಮಧ್ಯಪ್ರದೇಶದಲ್ಲಿರಬಹುದು ಮತ್ತು ಕಾಶ್ಮೀರಲ್ಲಿರಬಹುದು. ಅನೇಕ ರಾಜ್ಯಗಳಲ್ಲಿ ಇವರು ಸೃಷ್ಟಿಯಾಕಿದ್ದು ರಾಜಕೀಯ ಪಕ್ಷಗಳನ್ನು ಸೃಷ್ಟಿಯಾಕಿ ಇವರು ಬೀಜಗಳನ್ನು ಬಿತ್ತಿ ಅನೇಕ ವರ್ಷಗಳಾಗಿದೆ. ಆ ಬೀಜಗಳು ಇವತ್ತು ಹೆಮ್ಮರವಾಗಿ ಬೆಳೀತಾ ಇದೆ. ಅದಕ್ಕೋಸ್ಕರವಾಗಿ ಈ ವಿಷನ್ 2047 ಅಂತಕ್ಕಂತಹ ವಿಚಾರ. ಮಧ್ಯದಲ್ಲಿ ನಮ್ಮ ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಅಂತ ಹೇಳಿ ತೋರಿಸ್ತಾರೆ. ಅದರಿಂದಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಸಾಚಾರ್ ಕಮಿಟಿ ರಿಪೋರ್ಟ್ ಅಂತ ತೆಗೆದುಕೊಳ್ತಾರೆ. ಸಾಚಾರ್ ಕಮಿಟಿ ರಿಪೋರ್ಟ್ನಲ್ಲೂ ಸಹ ಇವ್ರಿಗೆ ಬೇಕಾದಾಗ ಬರೆಸ್ಕೊಳ್ತಾರೆ. ಎಷ್ಟು ರೀತಿಯ ಇನ್ವೆಸ್ಟ್ಮೆಂಟ್ಸು ಸರ್ಕಾರದ ಕಡೆಯಿಂದ ಇವ್ರ ಮೇಲೆ ಆಗಬೇಕು ಅನ್ನತಕ್ಕಂಥ ವಿಚಾರಧಾರೆಗಳನ್ನು
ಇವರು ಮೂಡಿಸ್ಕೊಳ್ತಾರೆ. ಇವು ಎಲ್ಲ ಜಮಾತುಗಳು ಸೇರಿ ಮಲೇಷ್ಯಾದಲ್ಲಿ ಆಗಾಗ ಒಂದು ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ತವೆ. ಅದರ ಒಂದು ಅಂಗವೇ ಈ ಜಾಕಿರ್ ನಾಯಕ್ ಅನ್ನತಕ್ಕಂತಹ ಧರ್ಮಗುರು ಅಂತ ಹೇಳ್ಕೊಂತಿರ್ತಕ್ಕಂತಹ ವ್ಯಕ್ತಿ. ಅಲ್ಲಿಂದ ಬಂದದ್ದೇ ಈ ಹಲಾಲ್ ಎಕನಾಮಿಕ್ಸ್. ಈ ಹಲಾಲ್ ಎಕನಾಮಿಕ್ಸ್ ಮಾಡಿದ ಮೇಲೆ ತದನಂತರದಲ್ಲಿ ಅನ್ರೆಸ್ಟ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ ಹೇಳಿಕೊಂಡು ವೀಕ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಆಗಾಗ ಅನ್ರೆಸ್ಟ್ನ ಕ್ರಿಯೇಟ್ ಮಾಡಲಿಕ್ಕೆ ಭಾರತದಲ್ಲಿ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಒಂದು ಭಾರತದಲ್ಲಿ ಸದೃಢವಾದಂಥ ಆಡಳಿತ ಬಂತು. ಭಾರತದಲ್ಲಿ ಈಗ ನಾವು ನುಸುಳುಕೋರನ್ನು ಸೇರಿಸ್ಲಿಕ್ಕಾಗಲ್ಲ. ಫೇಕ್ ಕರೆನ್ಸಿನ ಇವರು ಬ್ಯಾನ್ ಮಾಡಲಿಕ್ಕೋಸ್ಕರವಾಗಿ ಈಗಾಗಲೇ ನೋಟ್ ಬಂದಿ ಮಾಡಿದ್ದಾರೆ. ಈಗ ನಾವು ಫೇಕ್ ಮಾಡೋದು ಸಹ ಕಷ್ಟ ಆಗಿದೆ. ನಂತರ ನಾವು ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಮಾಡಿದ್ರೆ ನಮ್ಮ ಮನೆ ಪಾಕಿಸ್ತಾನ ಮತ್ತು ಬೇರೆ ದೇಶಗಳ ಮೇಲೆ ಇವರಿಗೆ ಹೇಗೆ ಒತ್ತಡವನ್ನು ಹೇರಬೇಕು ಅನ್ನತಕ್ಕಂಥ ವಿಚಾರ ಗೊತ್ತು. ಅದರಿಂದಾಗಿ ನಾವಿವತ್ತು ಟೆರರಿಸ್ಟ್ ಆ್ಯಕ್ಟಿವಿಟಿಗಳನ್ನ ಕಡಿಮೆ ಮಾಡೋಣ, ಪೊಲಿಟಿಕಲ್ ಆ್ಯಕ್ಟಿವಿಟಿಗಳನ್ನ ಜಾಸ್ತಿ ಮಾಡೋಣ. ಒಂದು ಈಕೋ ಸಿಸ್ಟಮ್ ಏನಿದೆ ಭಾರತದಲ್ಲಿ, ಅದೇ ಈಕೋ ಸಿಸ್ಟಮ್ನ ನಾವು ದುರುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಇವರು ಒಂದು ಹುನ್ನಾರ ಮಾಡ್ತಾರೆ. ಈ ಹುನ್ನಾರದ ಅಂಗವಾಗಿ ಇದಕ್ಕಿಂತ ಮುಂಚೆನೇ ಅನೇಕ ಜರ್ನಲಿಸ್ಟ್ಗಳು ಮತ್ತು ಮೀಡಿಯಾ ಹೌಸ್ಗಳನ್ನು ಇವರು ಇನ್ವೆಸ್ಟ್ಮೆಂಟ್ ಮೂಲಕ ಕೊಂಡಿದ್ದಾರೆ. ಅದನ್ನು ನೀವು ನೋಡಿದ್ದೀರಾ, ಕಾಶ್ಮೀರಿ ಫೈಲ್ಸಲ್ಲೂ ನೋಡಿದ್ದೀರಾ ಮತ್ತು ಇನ್ನೂ ಅನೇಕ ಚಿತ್ರಗಳಲ್ಲೂ ಸಹ ನೋಡಿದ್ದೀರಾ. ಯಾವ ಚಾನಲ್ಲು ಅಂತ ನಾನು ಹೇಳುವ ಅವಶ್ಯಕತೆ ಇಲ್ಲ, ಯಾರ ಜರ್ನಲಿಸ್ಟ್ಗಳು ಅಂತ ಹೇಳುವ ಅವಶ್ಯಕತೆಯೂ ಸಹ ನನಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಇದರ ಇನ್ನೊಂದು ಅಂಗವಾಗಿ ನೀವು ಮುಸಲ್ಮಾನರು ಭಾರತೀಯರಲ್ಲ ಅನ್ನತಕ್ಕಂತಹ ಒಂದು ವಿಚಾರಧಾರೆಯನ್ನು ಇವರ ಮಧ್ಯದಲ್ಲಿ, ಅಂದರೆ ಈ ಯುವತಿಯರು ಯಾರಿರ್ತಾರೆ, ಮುಸಲ್ಮಾನ ಬಂಧುಗಳು ಯಾರು ಭಾರತವನ್ನು ಪ್ರೀತಿಸ್ತಿರ್ತಾರೆ, ಅವರ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾರೆ. ಅವರು ಪ್ರತಿಯೊಬ್ಬರಿಗೂ ಏನು ಅನಿಸ್ಬೇಕು, ನಾವು ಇದನ್ನು ಈಗಾಗಲೇ ನೋಡಿದ್ದೇವೆ. ಏನು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂತಹದ್ದು ಮುಸ್ಲಿಮಿಯತ್ ಫಸ್ಟ್. ನೀವು ಭಾರತಕ್ಕೆ ಫಸ್ಟ್ ಜಿಂದಾಬಾದ್ ಅಂತ ಹೇಳಿದರೆ ಅನ್ನಲ್ಲ ಅವರು. ಫಸ್ಟ್ ನಾನು ಮುಸ್ಲಿಮು, ನನ್ನ ಮುಸ್ಲಿಂ ತಾನು ಹೇಳ್ಕೊಡುತ್ತೆ ನನ್ನ ದೇಶವನ್ನು ಪ್ರೀತಿಸು ಅಂತ ಹೇಳ್ತಾರೆ. ಆಗ ಫಸ್ಟ್ ನಿನ್ನ ದೇಶವನ್ನು ಪ್ರೀತಿಸು, ತದನಂತರದಲ್ಲಿ ನಿನ್ನ ಧರ್ಮ ಅಂತ ಹೇಳಿದ್ರೆ ಅವ್ರು ಹೇಳೋದಿಲ್ಲ. ಇದು ಇದರ ಒಂದು ಅಂಗ. ತದನಂತರದಲ್ಲಿ ನಾವೀಗಾಗಲೇ ತುಂಬ ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಲವ್ ಜಿಹಾದ್, ಸೆಕ್ಸ್ ಜಿಹಾದ್, ಲ್ಯಾಂಡ್ ಜಿಹಾದ್, ಕಮ್ಯುನಿಕೇಷನ್ ಜಿಹಾದ್, ಈ ಎಲ್ಲ ಜಿಹಾದ್ಗಳನ್ನು ಆಗಾಗ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಅದರಿಂದ ಒಂದು ಒಬ್ಬರೋ ಇಬ್ಬರೋ ಮೂರೋ 4 ಜನನೋ 10 ಜನನೋ ಬಂದು ಇಸ್ಲಾಂಗೊಳ್ತಾ ಇರಲಿ. ಇವ್ರ ಮಧ್ಯದಲ್ಲಿ ಇವರು ನಾವು ಹೇಗೆ ಬಿತ್ತನೆ ಬೀಜಗಳನ್ನು ಬಿತ್ತು ಅಂತಂದರೆ ಒಂದು ಫಸಲತ್ತಾದ ಭೂಮಿಯಲ್ಲಿ ಆಗಾಗ ಮಧ್ಯದಲ್ಲಿ ಕಳೆಯನ್ನು ಹೇಗೆ ಬಿತ್ತಬೇಕೋ ಇದು ಅದರ ಒಂದು ಅಂಗ. ತದನಂತರದಲ್ಲಿ ಇವರು ಮಾಡ್ತಕ್ಕಂತಹದ್ದು ಈಗಾಗಲೇ ನೀವು ನೋಡಿದ್ದೀರಾ, RSS ಮತ್ತು BJP ಅಥವಾ ನಮ್ಮ ಹಿಂದುತ್ವ ಸಂಘಟನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂತಹದ್ದು. ಇದು ವಿಷನ್ ಡಾಕ್ಯುಮೆಂಟಲ್ಲಿ ಇದೆ. ಇದು 2ನೇ ಸ್ಟ್ರಾಟಜಿ ಆಗಿದೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಭಾರತವನ್ನು ಹಿಂದೂಫಿಕೇಷನ್ ಮಾಡ್ತಿದ್ದಾರೆ RSS ಅವರು. ಅದರಿಂದಾಗಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಅನ್ನತಕ್ಕಂತಹ ವಿಚಾರವನ್ನು ಮುಸ್ಲಿಮರ ಮಧ್ಯದಲ್ಲಿ ಸೃಷ್ಟಿಯಾಗ್ತಾರೆ. ಆದರೆ ಎಲ್ಲೂ ಸಹ RSS ಅವರು ಅಥವಾ ಯಾವುದೇ ಹಿಂದುತ್ವವಾದಿಗಳು ಸಹ ಎಲ್ಲೂ ಸಹ ನಾವು ಮುಸ್ಲಿಮರನ್ನು ಆಚೆ ಕಳಿಸ್ಬಿಡ್ತೇವೆ, ನಾವು ಸಂಪೂರ್ಣವಾದಂಥ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿಲ್ಲ. ಅವ್ರು ಹೇಳಿತಿರ್ತಕ್ಕಂಥದ್ದೊಂದೇ, ನೀವು ಭಾರತದಲ್ಲಿದ್ದಾಗ ನೀವು ಭಾರತವನ್ನು ಜಿಂದಾಬಾದ್ ಅಂತ ಹೇಳಿ ಭಾರತಕ್ಕೆ ತಾವು ತಲೆಬಾಗಿ ತದನಂತರದಲ್ಲಿ ತಾವು ತಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡ್ರೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇವರು ಹೇಳ್ತಿರ್ತಕ್ಕಂತಹದ್ದು ಏನು ಅಂತಂದರೆ ಒಂದು ವಿಷ ಬೀಜವನ್ನು ಅವ್ರ ಮಧ್ಯದಲ್ಲಿ ಬಿತ್ತಬೇಕು. ಏನು ಅಂತಂದರೆ ಅವರು ನೀವು ಮುಸ್ಲಿಂ ಆಗಿರೋದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಇದಕ್ಕೆ ಸ್ಪಷ್ಟ ಉದಾಹರಣೆಗಳು ಅನೇಕ ಕಡೆ ತಮಗೆ ಸಿಗ್ತದೆ. ಇದ್ರ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾವುದೇ ಕಾನೂನನ್ನು ಕೇಂದ್ರ ಸರ್ಕಾರ ಇವತ್ತು ಲಾಗು ಮಾಡಿದ್ರೆ, ಇನ್ಕ್ಲೂಡಿಂಗ್ ಒಂದು ಲಾಂಛನ, ಅಶೋಕ ಎಂಬ್ಲಮ್ನ ಲಾಂಚ್ ಮಾಡಿದ್ರೂ ಸಹ ಈ ಒಂದು ಜಮಾತ್ನ ಮೂಲಕ ಈ ರಾಜಕೀಯ ಪಕ್ಷಗಳಿಗೆ ಪ್ರಾಬಬಲಿ ಏನು ಹೋಗಬೇಕೋ ಅದು ಹೋಗುತ್ತೆ ಅನಿಸುತ್ತೆ. ಅದರಿಂದಾಗಿ ಇವರು ಎಲ್ಲದಕ್ಕೂ ಸಹ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನಾವು CAA NRCನಲ್ಲಿ ನೋಡಿದ್ವಿ, ಫಾರಮ್ ಲಾಸಲ್ಲಿ ನೋಡಿದ್ವಿ. ಫಾರಮ್ ಲಾಸ್ ಅಗ್ರಿಕಲ್ಚರ್ ಮಾಡ್ತಕ್ಕಂತಹ ಮುಸ್ಲಿಮ್ಸ್ ಎಷ್ಟು ಜನ ಇದ್ದಾರೆ, ಆದರೆ ಅವ್ರಿಗೆ ಬೆಂಬಲ ಸೂಚಿಸಿದ್ಯಾರು ಅಥವಾ ಹೋರಾಟಕ್ಕೆ ಬಂದಿದ್ಯಾರು? ಇದೇ CAA ಮತ್ತು NRCನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಮುಸಲ್ಮಾನ ಮುಖಂಡರು. ಫಾರಮ್ ಲಾಸ್ನಲ್ಲಿ APMC ಆ್ಯಕ್ಟ್ ಅಂದರೆ ಗೊತ್ತಿಲ್ಲ, APMC ಅಂದರೆ ಗೊತ್ತಿಲ್ಲ, ಆದರೆ ಫಾರಮ್ ಲಾಸ್ನಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾರೆ. ತದನಂತರದಲ್ಲಿ ಹಲಾಲ್ ಮತ್ತು ಹಿಜಾಬ್ ಅನ್ನತಕ್ಕಂತಹ ವಿಚಾರ, ಹಿಜಾಬು ಕ್ರಿಯೇಷನ್ ಆಫ್ STPI ಪ್ರತಿಯೊಬ್ಬ ಮುಸ್ಲಿಮು ಸಹ ಹೇಳ್ತಿರ್ತಾನೆ. ಆದರೂ ಸಹ ಅನೇಕ ಮುಸ್ಲಿಂ ಮುಖಂಡರುಗಳು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಸ್ಲಿಂ ಮುಖಂಡರುಗಳು, JDS ಅಲ್ಲಿರ್ತಕ್ಕಂಥ ಮುಸ್ಲಿಂ ಮುಖಂಡರುಗಳು ಮತ್ತು ಇನ್ನು ಅನೇಕ ಪಕ್ಷಗಳು ಮುಸ್ಲಿಂ ಮುಖಂಡರುಗಳು ಹೇಳ್ತಾರೆ. ಆದರೆ ಇವ್ರಿಗೆ ಹುನ್ನಾರ ಏನು ಅಂದರೆ ನಾವು ವಿಕ್ಟಮ್ಸು,
ಮುಸಲ್ಮಾನರು ಈ ದೇಶದಲ್ಲಿ BJP ನೇತೃತ್ವದ ಸರ್ಕಾರದಲ್ಲೋ ಅಥವಾ RSSನ ಒಂದು ಮುಖವಾಣಿಯಾಗಿರತಕ್ಕಂತಹ BJPನಲ್ಲೋ ನಾವು ವಿಕ್ಟಮ್ಸು ಅನ್ನತಕ್ಕಂಥ ತೋರಿಸ್ಬೇಕು ಅಂತ ಹೇಳಿ ಈ ಹಿಜಾಬ್ ಮತ್ತು ಹಲಾಲ್ ವಿಚಾರಗಳನ್ನು ತರ್ತಾರೆ. ಈಗ ಇದೇ ವಿಚಾರವಾಗಿ ಚಾಮರಾಜಪೇಟೆ ಈದ್ಗಾ ಮೈದಾನ ಸಹ ಒಂದು, ಹಾಗೆ DJ ಹಳ್ಳಿ, KJ ಹಳ್ಳಿ ಮತ್ತು ಹುಬ್ಳಿ ಗಲಾಟೆಗಳು ಸಹ ಇದರ ಒಂದು ಅಂಗ. ಪಾದರಾಯನಪುರದ ಗಲಾಟೆ ಏನಾಯಿತು ಅದೂ ಸಹ ಇದರ ಒಂದು ಅಂಗ. ಹೀಗೆ ಅನೇಕ ರಾಜ್ಯಗಳಲ್ಲಿ ನೋಡಿ 2022 ಏಪ್ರಿಲ್ ರಾಮನವಮಿಯಿಂದ ಹಿಡ್ಕೊಂಡು 1 ತಿಂಗಳು ನಡೆದಂತಹ ಪ್ರೊಸೆಷನ್ನಲ್ಲಿ ಈ ಇಡೀ ಭಾರತಾದ್ಯಂತ ಎಷ್ಟು ಗಲಾಟೆಗಳಾಯಿತು ಅಂತಂದರೆ 400 ಚಿಲ್ಲರೆ ಗಲಾಟೆಗಳಾಯಿತು. ಇದೆಲ್ಲವೂ ಸಹ ನಾವು ಮುಸಲ್ಮಾನರ ವಿಕ್ಟಮ್ಸು ಅನ್ನತಕ್ಕಂತಹ ವಿಚಾರವನ್ನು ಪ್ರೊಜೆಕ್ಟ್ ಮಾಡಬೇಕು. ನುಪುರ್ ಶರ್ಮಾನೂ ಸಹ ಇವರಿಗೊಂದು ನೆಪ ಮಾತ್ರ. ಇದು ಸತ್ಯವೇ. ಐಷಾ ಅನ್ನತಕ್ಕಂಥವ್ರನ್ನ ಪೈಗಂಬರವ್ರು ಮದುವೆ ಆಗಿರತಕ್ಕಂತಹದ್ದು ಸತ್ಯ, ಅವ್ರದ್ದೇ ಬುಕ್ಗಳಲ್ಲಿವೆ. ಇನ್ಯಾವುದೂ ಸಹ ಆಕೆ ಪಾಪ ಸುಳ್ಳನ್ನು ಹೇಳಿಲ್ಲ. ಇನ್ನು 13 ಮದುವೆಗಳನ್ನು ಆಗಿದ್ರು, ಅದು ಸತ್ಯ ಅಲ್ವೇ? ನೀವೇ ನಿಮ್ಮ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ನೀವು ಪಾಠ ಮಾಡ್ತೀರಲ್ಲ, ಅದೇ ವಿಚಾರನ ಪಾಪ ಅವ್ರು ಮಂಡನೆ ಮಾಡಿದ್ದು. ಇದನ್ನೂ ಸಹ ಮಾತಾಡಿದ್ರೆ ನಾವು ವಿಕ್ಟಮ್ಸು ಅನ್ನತಕ್ಕಂತಹ ವಿಚಾರ ತೋರಿಸ್ತಾರೆ. ಅಂದರೆ ಇವರಿಗೆ ಬೇಕಾಗಿರತಕ್ಕಂಥದ್ದು ಈಗ ನಿಮ್ಮನ್ನು, ಭಾರತೀಯರನ್ನು ಮತ್ತು ನಮ್ಮ ಭಾರತದಲ್ಲಿರತಕ್ಕಂತಹ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವ್ರ ಕಡೆ ಸೆಳ್ಕೊಳ್ಬೇಕು, ಅವ್ರನ್ನ ಬೆಂಬಲ ಗುರುತಿಸ್ಕೊಳ್ಬೇಕು. ಹಾಗೆ ಇದರ ಒಂದು ಅಂಗ. ನಾನು ಸಹ ಅನೇಕ ಬಾರಿ ಇದೇ ಮಾಧ್ಯಮದಲ್ಲೂ ಸಹ ಹೇಳಿದ್ದೇನೆ, ಅನೇಕ ಮಾಧ್ಯಮಗಳಲ್ಲಿ ಹೇಳಿದ್ದೇನೆ. ಯಾವುದಾದ್ರೂ ಒಬ್ಬ ಮುಸಲ್ಮಾನ ಸ್ಕಾಲರ್ ಮುಂದೆ ಹೋಗಿ ಕೂತ್ಕೊಳ್ಳಿ, ನನ್ನ ಜೊತೆಗೆ ನನ್ನ ಜಾತಿ ಹೆಸರು ಸಹ ಬರುತ್ತೆ. ಅದರಿಂದಾಗಿ ನಾನೊಬ್ಬ ಶೂದ್ರ ಅಂತ ಗೊತ್ತಾಗುತ್ತೆ. ನನ್ನ ಪಕ್ಕದಲ್ಲಿರ್ತಕ್ಕಂತಹ ನನ್ನ ಸ್ನೇಹಿತರ ಜೊತೆಗೆ ಅವರ ಜಾತಿ ಹೆಸರುಗಳು ಬರೆದಿದ್ದಾಗ ಅವ್ರು ಏನು ಕೇಳ್ತಾರೆ, ನಿನ್ನ ಜಾತಿ ಯಾವುದು ಅಂತ ಕೇಳ್ತಾರೆ. ನೀವು ನಾನು ದಲಿತನೋ, ನಾನು ಶೂದ್ರ ಜನಾಂಗಕ್ಕೆ ಸೇರಿದವನು ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಬಿಡಿ, ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ, ದುರುಪಯೋಗ ಪಡಿಸ್ಕೊಳ್ತಾರೆ. ಬ್ರಾಹ್ಮಣತ್ವ, ಬ್ರಾಹ್ಮಣಶಾಹಿಗಳು ಅಂತ ಹೇಳ್ತಾರೆ. ನೀವೇನಾದರೂ ಅವ್ರಿಗೆ ಒಂದು ನಗು ಮುಖ ತೋರಿಸ್ಬಿಟ್ರೆ ನಿಮ್ಮ ಬಗ್ಗೆ ಒಂದು ದೊಡ್ಡ ಲಿಸ್ಟನ್ನು ಕೊಡ್ತಾರೆ. ಮೋದಿಯವ್ರನ್ನ ಬೈಯೋದು, RSSನ ಬೈಯೋದು, BJPನ ಬೈಯೋದು, ಇದು ಅವ್ರ ಸ್ಟ್ಯಾಂಡರ್ಡ್ ಕೆಲಸ. ಯಾಕಪ್ಪ ಈ ವ್ಯಕ್ತಿ ಇಷ್ಟು ಜ್ಞಾನಿ ಅಲ್ವಲ್ಲ ಅಂತ ಹೇಳಿದ್ರೆ, ಆದರೆ ಈ ವ್ಯಕ್ತಿಗೆ ಜ್ಞಾನವನ್ನು ತುಂಬತಕ್ಕಂತಹ ಕೆಲಸನ ಈ ಶುಕ್ರವಾರದ ಅವರ ಜುಮ್ಮಾ ಟೈಮಲ್ಲಿ ಮಾಡಿ ಕಳಿಸಿರ್ತಾರೆ. ಇದು ಇದರ ಒಂದು ಅಂಗ. ತದನಂತರದಲ್ಲಿ ಅವರು ಎಲ್ಲ ವಿಚಾರ ಗಲಾಟೆಗಳನ್ನು ಬಳಸ್ಕೊಳ್ಬೇಕಾದ್ರೆ ಬಳಸ್ಕೊಳ್ಳೋದು ಯಾರು ಗೊತ್ತಾ? ಸಂವಿಧಾನ, ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಮತ್ತು ಭಾರತ ಧ್ವಜವನ್ನು ಇಟ್ಕೊಂಡ್ಬಂದ್ಬಿಡ್ತಾರೆ. ಭಾರತ ಧ್ವಜ ಇವ್ರಿಗೆ ಆ್ಯಕ್ಚುಲಿ ಬೇಕಾಗಿಲ್ಲ. BR ಅಂಬೇಡ್ಕರ್ ಅವರವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತಕ್ಕಂತಹ ವಿಚಾರವನ್ನು 1942ನಲ್ಲಿ BR ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ತಾವೆಲ್ಲರೂ ಓದಬೇಕು ಈ ಪುಸ್ತಕನ. ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಸತ್ಯಗಳ ಅರಿವಿತ್ತು ಅಂತ ಹೇಳಿ. ನಾನು ಅದಕ್ಕೆ ಮಹಾತ್ಮ ಅಂತ ಒಬ್ಬ ಅಂಬೇಡ್ಕರ್ನು ಸಹ ಹೇಳಬೇಕು. ಮಹಾತ್ಮ ಗಾಂಧಿಯವ್ರನ್ನು ಜೊತೆಗೆ ಅಂಬೇಡ್ಕರ್ ಅವರು ಒಬ್ಬ ಸಂತ, ಒಬ್ಬ ಮಹಾತ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಬ್ಬ ದೊಡ್ಡ ವಿಷನರಿ. ನನಗಂತೂ ಈ ಪುಸ್ತಕ ಓದಿ ಅಂಬೇಡ್ಕರ್ ಅವ್ರನ್ನ ದಿನನಿತ್ಯ ಪೂಜಿಸಬೇಕು ಅನ್ನತಕ್ಕಂತಹ ಭಾವನೆ ಬರುತ್ತೆ. ಜೊತೆಗೆ ಅವರು ಆಗಾಗ ನಮ್ಮನ್ನು, ನಿಮ್ಮನ್ನು, ಅಂದರೆ ಅವರು ಟಾರ್ಗೆಟ್ ಮಾಡೋದು ಯಾರನ್ನ ಗೊತ್ತಾ? OBCನ, SCsನ ಮತ್ತು STಗಳನ್ನು ಅವ್ರ ಕಡೆಗೆ ಹೇಳ್ಕೊಳ್ಬೇಕು. ನಿಮ್ಮನ್ನ ವಿಕ್ಟಮ್ಸ್ ಆಗಿ ತೋರಿಸ್ಬೇಕು, ಬ್ರಾಹ್ಮಣರ ವಿರೋಧ. ಯಾಕೆಂದರೆ ಬ್ರಾಹ್ಮಣರ ಟೋಟಲ್ ಪರ್ಸೆಂಟೇಜ್ ಆಫ್ ವೋಟ್ ಏನಿದೆ ಬರೀ ಇಡೀ ಭಾರತಾದ್ಯಂತ ಬರೀ 3%. ಉತ್ತರ ಪ್ರದೇಶದಲ್ಲಿ ಮಾತ್ರ 12% ಇದೆ. ಬೇರೆ ಎಲ್ಲ ರಾಜ್ಯಗಳಲ್ಲೂ ಸಹ 2, 3, 4%ಗಳಿವೆ. OBC ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅಂದರೆ 40ಇಂದ 70% ವೋಟಿಂಗ್ ಇದೆ ಪ್ರತಿ ರಾಜ್ಯಗಳಲ್ಲೂ. ದಲಿತರ ವೋಟಿಂಗ್ ಎಷ್ಟಿದೆ? 15ಇಂದ 18% ಇದೆ. ಮತ್ತು STಗಳು ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ನ ವೋಟಿಂಗ್ ಏನಿದೆ 2ಇಂದ 7% ಇದೆ. ಅದರಿಂದಾಗಿ ಈ ವೋಟ್ಗಳನ್ನು ಸೆಳ್ಕೊಳ್ಳಿಕ್ಕೋಸ್ಕರವಾಗಿ ಅವರು ಇವತ್ತು OBC, SC, STಗಳಿಗೆ ನೀವು ನಮ್ಮವರು ಅಂತಾರೆ. ಹೀಗೆ ಇದರ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಟಿಪ್ಪು ಮತ್ತು ಅಂಬೇಡ್ಕರ್ ಸಂಘಟನೆ ಅಂತ ಏನೋ ಅದಕ್ಕೆ ಹೆಸರು ಕೊಟ್ಕೊಂಡಿದ್ದಾರೆ. ತಾವು ನೋಡಿದ್ರಿ ಫ್ಲೈಓವರ್ ಮೇಲೆ ಒಂದಷ್ಟು ಜನ ನಿಂತ್ಕೊಂಡಿದ್ದು ಒಂದು 3-4 ತಿಂಗಳ ಹಿಂದೆ ಒಂದು ಬ್ಲೂ ಶಾಲುಗಳನ್ನ ಹಾಕ್ಕೊಂಡು. ಈಗೇನು ಹೇಳ್ತೀರಾ ಅಂತ ಫೋಟೋ ಹಾಕೋರು. ಮುಸಲ್ಮಾನರು ಈ ರೀತಿ ಫೋಟೋಗಳನ್ನ ಹಾಕ್ತಾರೆ. ಏನಕ್ಕೆ? ಇದು ಅದರ ಒಂದು ಷಡ್ಯಂತ್ರದ ಒಂದು ಭಾಗ. ಬಾಬ್ರಿ ಮಸೀದಿಯ ವಿಚಾರ ತರ್ತದೆ. ಈ ಬಾಬ್ರಿ ಅನ್ನತಕ್ಕಂತಹ ವ್ಯಕ್ತಿ ಯಾರು? ಈ ಬಾಬರ್ನ ಒಂದು ಮೇಲ್ ಫ್ರೆಂಡ್ ಅವ. ಅಂದರೆ ಸೆಕ್ಷುವಲ್ ಪ್ಲೆಜರ್ಗೆ ಬಾರ್ಬರ್ ಉಪಯೋಗಿಸ್ತಿದ್ದಂತಹ ಒಂದು ಸಣ್ಣ ಹುಡುಗ. ಬಾಬರ್ ಮಸೀದಿ ಅಲ್ಲ ಇದು, ನೆನಪಿರಲಿ. ಬಾಬ್ರಿ ಮಸೀದಿ. ರಾಮನ ಸ್ಥಾನದಲ್ಲೇ ಅವನು ಸತ್ತಾಗ ಅವನ್ನ ಊತಾಕ್ತಾನೆ. ಅವನು ಸಾಯಿಸಿದ್ಯಾರು? ಅವನ ಜೊತೆಗಾರರು. ಬಾಬ್ರಿ ಯಾರಿರ್ತಾನೆ ಹುಡುಗ, ಅವನು ತುಂಬ ಚಂದ ಇರ್ತಾನೆ,
ರೋಮನ್ ಕಿಂಗ್ಸ್ ಹೇಗೆ ಗಂಡು ಮಕ್ಕಳನ್ನು ಅವರ ಪ್ಲೆಜರ್ಗೋಸ್ಕರ ಬಳಸ್ತಿದ್ರು, ಅದೇ ರೀತಿ ಪ್ಲೆಜರ್ನ ಬಳಸ್ಕೊಳ್ತಿದ್ರು ಈ ಮುಸಲ್ಮಾನ ಭಾರತದಲ್ಲಿ ಆಳದಂಥ ಮುಸಲ್ಮಾನ ರಾಜರು. ಅದರಲ್ಲಿ ಮೊಘಲರು ಸಹ ಎಲ್ಲರೂ ಇದ್ದಾರೆ, ಮೊಘಲರು ಇದ್ದಾರೆ. ನಾನು ಅದರ ಮುಂದಿನ ದಿನಗಳಲ್ಲಿ ತಮ್ಮ ಕಥೆಗಳನ್ನು ಹೇಳ್ತಾನೆ. ಅಲ್ಲೇ ಊತ ಹಾಕಬೇಕು ಅಂತ ಹೇಳಿ ಈ ಬಾಬರು ತೆಗೆದುಕೊಂಡೋಗಿ ಊತ ಹಾಕ್ತಾನೆ. ಬಾರ್ಬರ್ನ ಗೋರಿ ಎಲ್ಲ ಇದು, ಬಾಬ್ರಿ ಗೋರಿ ಅಂದರೆ ಆ ಸಣ್ಣ ಹುಡುಗನ ಹೆಸರಿನಲ್ಲಿ ಮಾಡಿದಂತಹ ಅಟ್ರಾಸಿಟಿ ಅದು. ಮೊದಲಿಗೆ ಇವರು ಟಾರ್ಗೆಟ್ ಮಾಡಿರ್ತಕ್ಕಂತಹದ್ದು OBC SC STಗಳ 10% ಓಟು, ತದನಂತರದಲ್ಲಿ 50% ಓಟು. ಮೊದಲಿಗೆ ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯನ್ನು, JDS ಪಾರ್ಟಿಯನ್ನು, ಮಮತಾ ಬ್ಯಾನರ್ಜಿ ಅವ್ರ ಪಾರ್ಟಿಯನ್ನು ಮತ್ತು ಆಪನ್ನು ಮತ್ತು ಅಲ್ಲಲ್ಲೇ ರೀಜನಲ್ ಪಾರ್ಟೀಸ್ನ ಮೊದಲಿಗೆ ಬೆಂಬಲಿಸ್ತಾರೆ. ತದನಂತರದಲ್ಲಿ ಇವರು ನಿಮಗೆ ಏನೂ ಕೆಲಸ ಮಾಡ್ತಿಲ್ಲ, ಇವರು ನಿಮ್ಮ ವಿರೋಧ ಇದ್ದಾರೆ ಅಂತ ಹೇಳಿ ಅವ್ರನ್ನ ಬಿಂಬಿಸಿ ಅವರುಗಳನ್ನು ತಮ್ಮ ಕಡೆಗೆ ಎಳ್ಕೊಳ್ತಾರೆ. ಅಂದರೆ SDPI ಮತ್ತು PFIನ ಕಡೆ ಎಳ್ಕೊಳ್ತಾರೆ. ಇದಕ್ಕೆ ಇನ್ನೊಂದು ಹುನ್ನಾರ, ನಾನು ಮುಂಚೆನೇ ಹೇಳಿದ್ದೆ, ಬೀಜ ಬಿತ್ತಿದ್ದಾರೆ ಅಂತ ಹೇಳಿ. ಅನೇಕ ರೀಜನಲ್ ಪಾರ್ಟೀಸ್ ಇದೆ. ಒಯಾಸಿ ಇದ್ದಾರೆ ತೆಲಂಗಾಣದಲ್ಲಿ. ಒಯಾಸಿ ಅವರು ಎಲ್ಲೆಲ್ಲಿ ಸ್ಪ್ರೆಡ್ ಮಾಡ್ತಾರೆ, ಯಾರು ಅವ್ರಿಗೆ ದುಡ್ಡು ಕೊಡ್ತಿದ್ದಾರೆ ಅಂತ ಹೇಳಿದರೆ ಇದೇ ಜಮಾತ್ಸಿಂದ ದುಡ್ಡು ಬರ್ತಾ ಇದೆ. ಅಸ್ಸಾಂನಲ್ಲಿ ಇನ್ನೊಬ್ರು ಇದ್ದಾರೆ. ಹೀಗೆ ಅನೇಕ ರಾಜ್ಯಗಳಲ್ಲಿರ್ತಕ್ಕಂತಹ ಎಲ್ಲ ಮುಸ್ಲಿಂ ಪಾರ್ಟೀಸು ಸಹ ಮುಂದೊಂದು ದಿನ SDPI ಜೊತೆಗೆ ವಿಲನವಾಗುತ್ತೆ. ಈ ವಿಲನವಾದ ಮೇಲೆ ಇವರು ಹೇಗೆ ನಿಕಾ ಮಾಡ್ಕೊಳ್ತಾರೆ, ಹೇಗೆ ವಲಿಯ ಮಾಡ್ಕೊಳ್ತಾರೆ, ಹಾಗೆ ಎಲ್ಲರೂ ಸಹ ಅಧಿಕಾರಗಳನ್ನು ಹಂಚ್ಕೊಳ್ಬೇಕು ಅಂತ ಮಾಡಿದ್ದಾರೆ. ಇವರಿಗೆ ಕೊನೆಗೆ ಏನು ಅಂತಂದರೆ, ಭಾರತದಲ್ಲಿ ಚುನಾವಣೆ ಮೂಲಕ ಇವರು SDPI ಸರ್ಕಾರವನ್ನು ಕೇಂದ್ರದಲ್ಲಿ ಸ್ಥಾಪಿಸಬೇಕು. ಕೇಂದ್ರದಲ್ಲಿ ಇವರು SDPI ಸರ್ಕಾರವನ್ನು ಸ್ಥಾಪಿಸಿದ ಮೇಲೆ ಇವರು ಹುನ್ನಾರ ಏನು, ಶರಿಯಾ ಲಾನ ಪಾಸ್ ಮಾಡಬೇಕು. ಇವರಿಗೆ ಶರಿಯಾ ಲಾನ ಪಾಸ್ ಮಾಡಿದಾಗ ನೀವು ಅಕಸ್ಮಾತ್ ಏನಾದರೂ ಇಸ್ಲಾಂ ಪ್ರಕಾರ ನಡ್ಕೊಳ್ಳದೇ ಇದ್ದರೆ ಶರಿಯಾ ಲಾನಲ್ಲಿ ಕೊಟ್ಟಿರ್ತಕ್ಕಂತಹ ಪನಿಷ್ಮೆಂಟ್ ಮೂಲಕ ನಿಮ್ಮ ಕತ್ತುಗಳನ್ನು ಕಡಿಯೋದು, ನಿಮ್ಮನ್ನು ಇಸ್ಲಾಮಾಗಿ ಕನ್ವರ್ಟ್ ಮಾಡೋದು. ಇದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಜುಡಿಷರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್, ಪೊಲೀಸ್, ಆರ್ಮಿನಲ್ಲಿ ಇವರ ಸಿದ್ಧಾಂತ ಇರತಕ್ಕಂತಹ ವ್ಯಕ್ತಿಗಳನ್ನು ತುಂಬಿಸಬೇಕು ಅನ್ನತಕ್ಕಂತಹ ವಿಚಾರವನ್ನು ಇವರು ವಿಷನ್ 2047ನಲ್ಲಿ ಮಂಡಿಸಿದ್ದಾರೆ. ಇದು ಇವರ 4ನೇ ಪಾಯಿಂಟ್ ಡಾಕ್ಯುಮೆಂಟಲ್ಲಿರ್ತಕ್ಕಂತಹದ್ದು. ಈಗ 5ನೇ ಪಾಯಿಂಟು ಶರಿಯಾ ಲಾ. ಶರಿಯಾ ಲಾ ಆದಮೇಲೆ ನೀವು ಹೇಗೆ ಅಕ್ಬರ ಮತ್ತು ಔರಂಗಜೇಬ ಮಾಡಿದ್ದ, ಟಿಪ್ಪು ಹೇಗೆ ಅಟ್ರಾಸಿಟೀಸ್ ಮಾಡಿದ್ದ ನಮ್ಮ ಮೇಲೆ, ಆ ರೀತಿಯ ಅಟ್ರಾಸಿಟೀಸ್ನ ಇವರು ಮಾಡಿ ಭಾರತದಲ್ಲಿರತಕ್ಕಂತಹ 140 ಕೋಟಿ ಜನ ಏನಿದ್ದಾರೆ ಇವ್ರನ್ನೆಲ್ಲರನ್ನೂ ಸಹ ಇಸ್ಲಾಮಾಗಿ ಕನ್ವರ್ಟ್ ಮಾಡಬೇಕು, ನಿಮ್ಮ ತನವನ್ನು ಹೋಗಿಸ್ಬೇಕು, ಅರಬ್ಬನ್ನು ನಾವೆಲ್ಲರೂ ಮಾತಾಡಬೇಕು, ನಾವು ಇಡೀ ಭಾರತದಲ್ಲಿ ಅನೇಕ ದೇಶಗಳು ಸೃಷ್ಟಿಯಾಗಬೇಕು, ಈ ದೇಶಗಳೆಲ್ಲ ಮಿಲಿಟ್ರಿಫಿಕೇಷನ್ ಮಾಡಿ ಯಾವುದೇ ರೀತಿ ಡೆಮಾಕ್ರಸಿ ಉಳಿಸ್ತೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿ ಹೆಂಗಸರುಗಳನ್ನು ಮನೆಯಲ್ಲಿ ಕುಳಿಸಿ ಅವರಿಗೆ ಬುರ್ಕಾಗಳನ್ನು ಹಾಕಿ ಅಫ್ಘಾನಿಸ್ತಾನ, ಲಿಬಿಯಾ ಮತ್ತು ಸಿರಿಯಾ ಹೇಗಾಗಿದೆ ಈಗ ಆ ರೀತಿ ಮಾಡಬೇಕು ಅನ್ನತಕ್ಕಂಥ ಹುನ್ನಾರ ಈ SDPI, PFI ಮತ್ತು ಜಮಾತ್ಗಳ ಇದರ ಎಲ್ಲದಕ್ಕೂ ಸಹ ಹೆಡ್ ಯಾರು ಅಂದರೆ ಜಮಾತ್ಸ್. ಇವ್ರಿಗೆ ಫಂಡ್ ಎಲ್ಲಿಂದ ಬರ್ತಿದೆ ಅಂತಂದರೆ ಇದೇ ಶರಿಯಾ ಫಾಲೋ ಮಾಡತಕ್ಕಂತಹ ದೇಶಗಳಿಂದ. ತದನಂತರದಲ್ಲಿ ಭಾರತ ಇಸ್ಲಾಮಿಫಿಕೇಷನ್ಗೊಂಡ ಮೇಲೆ ಇವರ ಹುನ್ನಾರ ಏನು ಅಂತಂದರೆ ಇಡೀ ಪ್ರಪಂಚದಾದ್ಯಂತ ಇಸ್ಲಾಂ ಮಾಡಬೇಕು ಅನ್ನತಕ್ಕಂತಹ ಹುನ್ನಾರ. ಸ್ನೇಹಿತರೆ, ನನ್ನ ಒಂದು ಕಳಕಳಿಯ ಮನವಿ ತಮ್ಮಲ್ಲಿ, ಸತ್ಯತೆಯನ್ನು ಇವತ್ತು ತಾವು ಕಾಂಗ್ರೆಸ್ಸಿಗರೇ ಆಗಲಿ, ನನ್ನ ದಲಿತ ಮಿತ್ರರೇ ಆಗಲಿ ಮತ್ತು ಈ ಟಿಪ್ಪುವನ್ನು ಬೆಂಬಲಿಸ್ತಕ್ಕಂತಹ ನನ್ನ ಹಿಂದೂ ಮಿತ್ರರಾಗಲಿ ಸತ್ಯವನ್ನು ತಾವು ಅರಿರಿ. ಕಣ್ಣು ಈಗಲಾದರೂ ಬಿಟ್ಟು ನೋಡಿ. 15 ವರ್ಷಗಳ ಹಿಂದೆ ಒಬ್ಬ ತಮಿಳುನಾಡಿನಲ್ಲಿ ವೇಲೂರಿನಲ್ಲಿ ಒಬ್ಬ ಅರೆಸ್ಟ್ ಆಗ್ತಾನೆ. ಆತ ಒಂದು ವಿಷನ್ ಡಾಕ್ಯುಮೆಂಟ್ ಮಾಡಿದ್ದ, ತಮಿಳ್ ದೇಶವನ್ನು ಸೃಷ್ಟಿ ಮಾಡ್ತೀನಿ, ದ್ರಾವಿಡ ದೇಶವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ. ಕರ್ನಾಟಕದ ಕೆಲವು ಭಾಗಗಳು, ಆಂಧ್ರದ ಕೆಲವು ಭಾಗಗಳು, ಕೇರಳದ ಕೆಲವು ಭಾಗಗಳು, ತಮಿಳುನಾಡು, ಸಿಂಗಾಪುರ, ಮಲೇಷ್ಯಾ ಮತ್ತು ಈ ಎಲ್ಲ ಸಣ್ಣ 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 ಪ್ರಾಂತ್ಯಗಳನ್ನು ಸೇರಿಸಿ ನಾನು ಒಂದು ದ್ರಾವಿಡಿಯನ್ ದೇಶ ಮಾಡ್ತೀನಿ ಅಂತ ಒಂದು ದಾಖಲೆ ಅವನಿಗೆ ಸಿಗುತ್ತೆ. ಅವನು ಅರೆಸ್ಟ್ ಆಗ್ತಾನೆ. ಅವನು ಅರೆಸ್ಟ್ ಮಾಡಿದಂತಹ ಪೊಲೀಸ್ ಸಿಬ್ಬಂದಿ ಏನಿದ್ರು ನನಗೆ ಒಂದು ಸ್ವಲ್ಪ ಆಪ್ತರಾಗಿದ್ದರು. ಅವರು ನಗ್ನಗ್ತಾ ಕೇಳಿದ್ರು, ನಿಮಗೆ ಗೊತ್ತಾ ಇವ್ರಿಗೆ ಯಾರು ಫಂಡ್ ಮಾಡಿದರು ಅಂತ ಹೇಳಿ ಅಂದರು. ಗೊತ್ತಿಲ್ಲ ಅಣ್ಣ ಅಂತಂದೆ. ಅವ್ರು ಹೇಳಿದ ಒಂದೇ, ಇವನ ಸ್ನೇಹಿತ ಜಮಾತ್ನ ಸಂಪರ್ಕ ಹೊಂದಿದ್ದ, ಅವ್ರ ಥ್ರೂ ಇದು ಫಂಡಿಂಗ್ ಬರ್ತಾ ಇತ್ತು ಅಂತ ಹೇಳಿ. ಸ್ನೇಹಿತರೆ, ಆ ಮಾತನ್ನು ಕೇಳಿ ನನ್ನ ಆವತ್ತಿಂದ ನನಗೆ ಒಳಗಡೆ ಒಂದು ದುಃಖ ಪ್ರಾರಂಭ ಆಗಿತ್ತು. ಏನಪ್ಪ, ನಮ್ಮ ದೇಶವನ್ನು ಹೊಡಿಲಿಕ್ಕೆ
ಈ ರೀತಿಯ ಹುನ್ನಾರಗಳು ಮಾಡ್ತಾರಾ ಅಂತ ಹೇಳಿ. ನನ್ನ ದೇಶ ಸುಸಂಸ್ಕೃತ ದೇಶ, ಸೃಜನಶೀಲ ದೇಶ. ಇಂತಹ ಒಂದು ದೇಶವನ್ನು ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ನ ಧರ್ಮ ಸೃಜನಶೀಲ ಸಂವೇದನಾಶೀಲ ಧರ್ಮ. ಅದು ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರತಕ್ಕಂತಹದ್ದು ಸಂವೇದನೆಯೇ ಇಲ್ಲ. ಇವರು ಸ್ಪ್ರೆಡ್ ಮಾಡಿದ್ದು 7ನೇ ಶತಮಾನದಲ್ಲೂ ಕತ್ತಿ ಮೇಲೆ ಮತ್ತು ಮದುವೆಗಳ ಮೂಲಕ, 11ನೇ ಶತಮಾನದಲ್ಲೂ ಸಹ ಕತ್ತಿ ಮತ್ತು ಮದುವೆಗಳ ಮೂಲಕ, ಅದು 17-18ನೇ ಶತಮಾನದವರೆಗೂ ನಡ್ಕೊಂಬಂತು. ಈಗ ಇವರು ಮಾಡ್ತಿರ್ತಕ್ಕಂಥದ್ದೇನು, ಬೇರೆ ಬೇರೆ ದೇಶಗಳಿಗೆ ಇವರು ಜನಾಂಗವನ್ನು ಕಳಿಸಿ ಅಲ್ಲಿ ಪಾಪ್ಯುಲೇಷನ್ನ ಜಾಸ್ತಿ ಮಾಡಿಸಿ ಅಲ್ಲಿ ರಾಜಕಾರಣದ ಹುದ್ದೆಗಳನ್ನು ಇವರು ಹಿಡ್ಕೊಂಡು, ಅದು ನೀವು ಲಂಡನ್ನಲ್ಲಿ ನೋಡಿದ್ದೀರಾ, ಜರ್ಮನಿನಲ್ಲಿ ನೋಡಿದ್ದೀರಾ, ಸ್ವೀಡನ್ನಲ್ಲಿ ನೋಡಿದ್ದೀರಾ, ಡೆನ್ಮಾರ್ಕಲ್ಲಿ ನೋಡಿದ್ದೀರಾ, ಕೆನಡಾದಲ್ಲಿ ನೋಡಿದ್ದೀರಾ. ಯುರೋಪಿಯನ್ ದೇಶಗಳು ಎಚ್ಚೆತ್ಕೊಂಡಿವೆ. ನನ್ನ ಭಾರತದಲ್ಲಿ ನನ್ನ ಜನ, ನನ್ನ ಬಂಧುಗಳು, ನನ್ನ ಭಾರತೀಯ ಬಂಧುಗಳು ಎಚ್ಚೆತ್ಕೊಳ್ಬೇಕಾಗಿದೆ. ನಾನು ಮುಸಲ್ಮಾನ ಯುವಕ ಯುವತಿಯರಿಗೂ ಸೇರಿಸ್ಕೊಂಡು ಕೇಳ್ತಿದ್ದೇನೆ, ನೀವು ಇವತ್ತು ಭಾರತದಲ್ಲಿ ಸಮೃದ್ಧಿಯಿಂದ ಇದ್ದೀರಾ ಅಂತ ಹೇಳಿದ್ರೆ ಅದು ಭಾರತದ ನೆಲದ ಸಂಸ್ಕೃತಿ. ನೀವು ನಿಮ್ಮ ದೇಶವನ್ನು ಅಫ್ಘಾನಿಸ್ತಾನ, ಸಿರಿಯಾ, ಲಿಬಿಯಾ ಮಾಡಬೇಕು ಅಂತೇನಾದರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಸಹ ನನ್ನ ಮುಸಲ್ಮಾನ ಯುವಕ ಯುವತಿಯರಿಗೆ ನಾನು ಕಳಕಳಿಯಾಗಿ ಕೇಳ್ಕೊಳ್ತೇನೆ, ಸತ್ಯದ ಅರಿವು ಯಾರಿಗಾಗಬೇಕಾಗಿದೆ? ನಿಮಗೆ. ನಾವು ಯಾರೂ ಹೇಳ್ತಾ ಇಲ್ಲ ನೀವು ಭಾರತೀಯರಲ್ಲ ಅಂತ ಹೇಳಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಬೇಡಿ, ಭಾರತಕ್ಕೆ ಜಿಂದಾಬಾದ್ ಅಂತ ಹೇಳಿ. ಭಾರತ ನಿಮಗೆ ಮೊದಲು, ತದನಂತರದಲ್ಲಿ ಧರ್ಮ. ನಾವೆಲ್ಲರೂ ಹಾಗೆ ಅಲ್ವೇ? ನನಗೆ ರಾಮನಿಗಿಂತ ನನ್ನ ಭಾರತ ಮಾತೆಯೇ ಮುಖ್ಯ, ತದನಂತರದಲ್ಲಿ ನನ್ನ ರಾಮ, ನನ್ನ ಕೃಷ್ಣ. ಅದನ್ನೇ ನಾವು ನಿಮ್ಮಲ್ಲೂ ಸಹ ಕೇಳಿಕೊಳ್ತಾ ಇರತಕ್ಕಂಥದ್ದು. ಒಂದು ಕರಾಳ ಸತ್ಯ, ಗಜ್ವಾಯೆ ಹಿಂದನ್ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದೇನೆ. ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಿದ್ದೇನೆ. ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಳ್ಳಿ. ಧನ್ಯವಾದ.